ಅವರನ್ನ ಅರೆಸ್ಟ್ ಮಾಡಿ ಅಂತ ಹೇಳಿದ್ದೀನಿ. RCB ಕಾನೂನು ಕ್ರಮ ತಗೋಬೇಕು. DNA ಈವೆಂಟ್ ಮ್ಯಾನೇಜರ್, KSCA ಕ್ರಿಕೆಟ್ ಅಸೋಸಿಯೇಷನ್, ಈ ಮೂರು ಸಂಸ್ಥೆಗಳು ಪ್ರತಿನಿಧಿಸ್ತಕ್ಕಂಥ ವ್ಯಕ್ತಿಗಳನ್ನು ಬಂಧಿಸಬೇಕು ಅಂತ ಹೇಳಿದ್ದೀನಿ. ಇವ್ರ ಮೇಲೆ FIR ಕೂಡ ರಿಜಿಸ್ಟರ್ ಆಗಿದೆ. ಆಮೇಲೆ ಇನ್ನೊಂದು ತೀರ್ಮಾನ, ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನ ಪೊಲೀಸ್ ಇನ್ಸ್ಪೆಕ್ಟರು, ಸ್ಟೇಷನ್ ಹೌಸ್ ಮಾಸ್ಟರು, ಸ್ಟೇಷನ್ ಹೌಸ್ ಆಫೀಸರ್ ಮತ್ತೆ ಆ ಭಾಗದಲ್ಲಿ ಬರ್ತಕ್ಕಂಥ ACP, ಸೆಂಟ್ರಲ್ DCP, ಕ್ರಿಕೆಟ್ ಸ್ಟೇಡಿಯಂನ ಇನ್ಚಾರ್ಜ್, ಅಡಿಷನಲ್ ಕಮಿಷನರ್ ಆಫ್ ಪೊಲೀಸ್, ಮತ್ತೆ ಕಮಿಷನರ್ ಆಫ್ ಪೊಲೀಸ್ ಇವರನ್ನು ತತ್ಕ್ಷಣದಿಂದ ಅಮಾನತುಗೊಳಿಸತಕ್ಕಂಥ ತೀರ್ಮಾನವನ್ನು ಮಾಡಿದ್ದೀವಿ. CBI ಕಬ್ಬನ್ ಪಾರ್ಕ್ ಪೊಲೀಸ್ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್, ಡೆಪ್ಟಿ ಕಮಿಷನರ್ ಆಫ್ ಪೊಲೀಸ್ ಸೆಂಟ್ರಲ್, additional commissioner of police who is in charge of cricket association stadium, ಅಲ್ಲಿ ಇನ್ಚಾರ್ಜ್ ಇದ್ದದ್ದು ಅವರು ನೋಡ್ಕೊತಾ ಇದ್ದದ್ದು. ಆಮೇಲೆ ಬೆಂಗಳೂರು ನಗರದ ಕಮಿಷನರ್ ಆಫ್ ಪೊಲೀಸ್, ಬೆಂಗಳೂರು ನಗರದ ಕಮಿಷನರ್ ಆಫ್ ಪೊಲೀಸ್ ಇವರನ್ನ ಅಮಾನತುಗೊಳಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಸೊ ಇವು ಟ್ರಾಜಿಡಿಗೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಆಮೇಲೆ ಡೆಪ್ಟಿ ಚೀಫ್ ಮಿನಿಸ್ಟರ್, ನಾನು, ಹೋಮ್ ಮಿನಿಸ್ಟರು, HK ಪಾಟೀಲ್ರು, ಕಾನೂನು ಮಂತ್ರಿಗಳು, ಮಾದೇವಪ್ಪನವರು, ಮತ್ತೆ ನಮ್ಮ ಪೊನ್ನಣ್ಣ ಲೀಗಲ್ ಅಡ್ವೈಸರು, ಸುಧಾಕರ, ಅಫ್ಕೋರ್ಸ್ ಪೊಲಿಟಿಕಲ್ ಸೆಕ್ರೆಟರೀಸ್ ಇದ್ರು, ಗೋವಿಂದರಾಜ್ ಇದ್ರು,
ಇವರು ಈ ಮೂರು ಸಂಸ್ಥೆಗಳನ್ನ ಯಾಕೆ ನಾವು ದಸ್ತಗಿರಿ ಮಾಡಿ ಅಂತ ಹೇಳಿದ್ದೀವಿ ಅಂತಂದ್ರೆ, ಈ ಮೇಲ್ನೋಟಕ್ಕೆ ಇವರ ಬೇಜವಾಬ್ದಾರಿತನ, ಅಲಕ್ಷ್ಯ, ಇದು ಮೇಲ್ನೋಟಕ್ಕೆ ಕಾಣಿಸುತ್ತೆ. ಆದ್ರಿಂದ ಇವರನ್ನ ದಸ್ತಗಿರಿ ಮಾಡ್ಲಿಕ್ಕೆ ಕೂಡ್ಲೆ ಅಂತ ಹೇಳಿದ್ದೀನಿ. ಮತ್ತೆ ಎಫ್ಐಆರ್ ಕೂಡ ಹಾಕಿದ್ದೀವಿ ಇವ್ರ ಮೇಲೆ. ಪಕ್ಕ 11 ಜನ ಸತ್ತಿದ್ದಾರೆ. ಇದು ಯಾವಾಗಲೂ ಕೂಡ ಕರ್ನಾಟಕದಲ್ಲಿ ನಾನು MLA ಆದಮೇಲೆ, ನನಗೆ ಅದಕ್ಕಿಂತ ಹಿಂದೆ ಗೊತ್ತಿಲ್ಲ, ನಾನು MLA ಆದಮೇಲೆ, ಮಂತ್ರಿ ಆದಮೇಲೆ, ಮುಖ್ಯಮಂತ್ರಿ ಆದಮೇಲೆ, ಡೆಪ್ಟಿ ಚೀಫ್ ಮಿನಿಸ್ಟರ್ ಆದಮೇಲೆ ಯಾವಾಗಲೂ ನಡೆದಿರಲಿಲ್ಲ. ಇಂಥ ಸ್ಟ್ಯಾಂಪೀಡ್ ಯಾವಾಗಲೂ ಕೂಡ ನಡೆದಿರಲಿಲ್ಲ. ನಮ್ಮೆಲ್ರಿಗೂ ಕೂಡ ಈ ಘಟನೆ ನಡೆದಿರ್ತಕ್ಕಂಥದ್ದು ಘಾಸಿಗೊಳಿಸಿದೆ. ನಡಿಬಾರದಂತ ಘಟನೆ ನಡೆದೋಗಿದೆ. ನಾನು ಮತ್ತೊಮ್ಮೆ ಸತ್ತವರ ಆತ್ಮಕ್ಕೆ ಶಾಂತಿ ಕೋರ್ತೇನೆ. ಅವರ ಕುಟುಂಬ ವರ್ಗದವರ ಜೊತೆಯಲ್ಲಿ ನಾವು ಇದ್ದೇವೆ, ಸರ್ಕಾರ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿನ್ನೆ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶ ಮಾಡಿದ್ರಿ, ನಿನ್ನೆ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶ ಮಾಡಿದ್ರಿ. ಈಗ ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಿದೆ ಅಂತ ಹೇಳ್ಬಿಟ್ಟು ಇಷ್ಟು ಜನ ಅಧಿಕಾರಿಗಳು ಸಸ್ಪೆಂಡ್ ಮಾಡಬೇಕು ಮತ್ತು ಅವ್ರಿಗೆ FIR ದಾಖಲಿಸಬೇಕು ಅಂತ ಹೇಳಿದ್ದೀರಾ. ಈಗಾಗಲೇ ತನಿಖೆ ಯಾವ್ದಾದ್ರು ತನಿಖೆ ಪ್ರಾಥಮಿಕ ತನಿಖಾ ವರದಿಗಳು ಸರ್ಕಾರ ಕೈ ಸೇರಿದೆಯಾ ಸರ್? ಇಲ್ಲ, ಯಾವುದು ಸೇರಿಲ್ಲ, ಪ್ರಾರಂಭ ಆಗಿದೆ ಅಷ್ಟೇ. ಈಗ ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿ ಆರ್ಡರ್ ಮಾಡಿದ್ವಲ್ಲ, ಅದು ಪ್ರಾರಂಭ ಮಾಡಿದ್ದಾರೆ ಅವರು. ಬಟ್ ನಾವು ಯಾಕಂತಂದ್ರೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿದ್ಮೇಲೆ ಇದು ಒಂದು ಮಹಾನ್ ದುರಂತ ಅಂತ ಗೊತ್ತಾದ ಮೇಲೆ ಕೆಲವು ಮಾಹಿತಿಗಳು ಎಲ್ಲ ಸಿಕ್ಕಿದ ಮೇಲೆ, ಯಾಕೆಂದ್ರೆ ಎಲ್ಲ ಸೀನಿಯರ್ ಅಧಿಕಾರಿಗಳ ಜೊತೆ ಎಲ್ಲ ಚರ್ಚೆ ಮಾಡಿದವು, ಮಂತ್ರಿಗಳ ಜೊತೆ ಚರ್ಚೆ ಮಾಡಿದವು. ಸ್ವಲ್ಪ ತಾಳಪ್ಪ, ನೀನು ಮೊದಲೇ ಕೇಳಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದೀಯ ನೀನು ಪ್ರಶ್ನೆನ. ಮತ್ತೆ ಸುಮ್ಮನೆ ಇರು. ಆಮೇಲೆ ಇದನ್ನ ತನಿಖೆಯನ್ನ CIDಗೆ ವಹಿಸಿದೀವಿ. FIR ಇದೆಯಲ್ಲಪ್ಪ, 2 FIRಗಳು ಹಾಕಿದೀವಲ್ಲ, ಈ FIR ಅನ್ನ ಈಗ ಪೊಲೀಸ್ನವರು ತನಿಖೆ ಮಾಡ್ತಾ ಇದ್ರು, ಅದನ್ನ CIDಗೆ ವಹಿಸಿದ್ದೇವೆ. ಎರಡೂ ಮಾಡಬಹುದು. Today, the cabinet
ರಾಜ್ಯ ಸರ್ಕಾರ ಅತ್ಯಂತ ಕಠಿಣ ನಿರ್ಧಾರವನ್ನ ತೆಗೆದುಕೊಳ್ಳೋದ್ರ ಕಡೆಗೆ ಹೊರಟಿದೆ. ಬಹಳ ಮುಖ್ಯವಾಗಿ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ನಡೆದಂತಹ ಕ್ಯಾಬಿನೆಟ್ ಸಭೆ ಮತ್ತು ನಂತರ ನಡೆದಿರ್ತಕ್ಕಂತಹ ಹಿರಿಯ ಅಧಿಕಾರಿಗಳ ಜೊತೆ ನಡೆಸಿರುವಂತಹ ತನಿಖೆಯ ಅವರ ಜೊತೆಗೆ ನಡೆಸಿರುವಂತಹ ಸಭೆಯ ನಂತರ ಸರ್ಕಾರದ ತೀರ್ಮಾನವನ್ನು ಖುದ್ದು ತಾವೇ ಮಾಧ್ಯಮದ ಮುಂದೆ ಪ್ರಕಟಿಸಿದ್ದಾರೆ. RCB, DNA ಮತ್ತು KSCA ಈ ಮೂರು ಸಂಸ್ಥೆಗಳ ಮುಖ್ಯಸ್ಥರುಗಳನ್ನು, ಅಂದರೆ ಅವರ ಅಧ್ಯಕ್ಷ ಉಪಾಧ್ಯಕ್ಷರುಗಳಿರ್ಬೋದು ಅಥವಾ ಅಧ್ಯಕ್ಷ ಕಾರ್ಯದರ್ಶಿಗಳಿರ್ಬೋದು, ಇವರುಗಳನ್ನು ಇಮಿಡಿಯೇಟ್ ಆಗಿ ಬಂಧಿಸಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಪೊಲೀಸರಿಗೆ ನೀಡಿದ್ದಾರೆ. ಅಂದರೆ FIR ಅನ್ನು ಈಗಾಗಲೇ ಈ ಸಂಸ್ಥೆಗಳ ವಿರುದ್ಧ ದಾಖಲಿಸಿಕೊಳ್ಳಲಾಗಿದೆ. FIR ದಾಖಲಿಸಿಕೊಂಡು ಅದನ್ನು ಹಾಗೆ ಕೂರೋದಲ್ಲ, ಇಮಿಡಿಯೇಟ್ ಆಗಿ ಅವರ ಮೇಲೆ ಆಕ್ಷನ್ ಆಗಬೇಕು. ಇಮಿಡಿಯೇಟ್ ಬೇಸ್ಡ್ ಆನ್ ದ FIR ಆಕ್ಷನ್ ಆಗಬೇಕು ಅನ್ನುವಂತಹ ಸೂಚನೆಯನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಇಮಿಡಿಯೇಟ್ ಆಗಿ ಅವರನ್ನ ದಸ್ತಗಿರಿ ಮಾಡಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ತೆಗೆದುಕೊಂಡಿರುವಂಥದ್ದು ಇನ್ನೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ತೀರ್ಮಾನ ಅಂತ ಹೇಳಿದ್ರೆ, ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯ SHO ಸ್ಟೇಷನ್ ಹೌಸ್ ಆಫೀಸರ್, ಅಂದರೆ ಅಲ್ಲಿಯ ಇನ್ಸ್ಪೆಕ್ಟರ್, ಹಾಗೆಯೇ ACP ಮತ್ತು ಈ ಒಂದು ಬೆಂಗಳೂರು ನಗರದ ಪೊಲೀಸ್ ಆಯುಕ್ತರನ್ನು ಕೂಡ ಈಗ ಅಮಾನತು ಮಾಡಲಾಗಿದೆ. ಬಿ ದಯಾನಂದ್ ಅವರನ್ನ ಅಮಾನತು ಮಾಡಲಾಗಿದೆ. ಕಬ್ಬನ್ ಪಾರ್ಕ್ನ ACP ಬಾಲಕೃಷ್ಣ ಅವರನ್ನ ಅಮಾನತು ಮಾಡಲಾಗಿದೆ. ಸೆಂಟ್ರಲ್ DCP ಅವರನ್ನ ಅಮಾನತು ಮಾಡಲಾಗಿದೆ. ಜೊತೆಗೆ ಅಡಿಷನಲ್ ಕಮಿಷನರ್, ಹೆಚ್ಚುವರಿ ಆಯುಕ್ತರನ್ನು ಕೂಡ ಅಮಾನತು ಮಾಡುವಂತಹ ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್ ಅವರನ್ನು ಕೂಡ ಈಗಾಗಲೇ ಸರ್ಕಾರ ಅಮಾನತು ಮಾಡಿದೆ. ಕಾಲು ತುಳಿತದಲ್ಲಿ 11 ಜನರ ಸಾವು, ಇದೊಂದು ಮಹಾ ದುರಂತ ಅನ್ನೋದನ್ನ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಪ್ಪಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಅವರು ನೆನಪು ಮಾಡಿಕೊಂಡ್ರು, ಕಳೆದ 40 ವರ್ಷಗಳ ತನ್ನ ರಾಜಕೀಯದ ಇತಿಹಾಸದಲ್ಲಿ ನಾನು ಇಂಥದ್ದೊಂದು ಘಟನೆಯನ್ನು ನಾನು ಎಂದೂ ಕೂಡ ನೋಡಿರಲಿಲ್ಲ. ಯಾವತ್ತೂ ಕೂಡ ಬೆಂಗಳೂರಿನಲ್ಲಿ ಕಳೆದ 43 ವರ್ಷಗಳಲ್ಲಿ ಆಗಿರಲಿಲ್ಲ. ಆದರೆ ಈ ಬಾರಿ ನಾನು ಈ 42 ವರ್ಷಗಳ ನಂತರ ಇಂಥದ್ದು ಒಂದು ಘಟನೆಯನ್ನು ಬೆಂಗಳೂರಿನಲ್ಲಿ ನೋಡಿರುವಂಥದ್ದು. ಹೀಗಾಗಿ ಇದರ ವಿರುದ್ಧ ಕಠಿಣ ಕ್ರಮವನ್ನು ಈಗ ಸರ್ಕಾರ ಕೈಗೊಳ್ಳೋದಕ್ಕೆ ಮುಂದಾಗಿದೆ. ಈ ಮೂಲಕ ಸರ್ಕಾರ ತನ್ನಲ್ಲಿರುವಂತಹ ತನ್ನ ಮಂತ್ರಿಗಳನ್ನು, ತನ್ನ ನಿರ್ಧಾರಗಳನ್ನು ಕೈಗೊಂಡಂತಹ ವ್ಯಕ್ತಿಗಳನ್ನು ಇಲ್ಲಿ ಬಚಾವ್ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಸರ್ಕಾರ ಮಾಡಿದ್ಯಾ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಈ ಪ್ರಶ್ನೆ ಈಗಲೂ ಕೂಡ ಇರುವಂಥದ್ದು. ಯಾಕಂದರೆ ಸರ್ಕಾರ ಇವ್ರನ್ನ ಅಮಾನತು ಮಾಡಿದೆ, ಅವ್ರನ್ನ ಬಂಧಿಸಬೇಕು ಅಂತ ಹೇಳಿದೆ. ಆದರೆ ಅನ್ನುವಂತಹ ಪ್ರಶ್ನೆ ಇದೆಯಲ್ಲ, ಇದು ಬಹಳ ಮುಖ್ಯವಾಗಿರುವಂಥದ್ದು. ಯಾಕಂದರೆ ಸರ್ಕಾರ ಈಗ ಇವರೆಲ್ಲರನ್ನೂ ಕೂಡ ಬಂಧಿಸುವ ಅಥವಾ ಅಮಾನತುಗೊಳಿಸುವಂಥ ಆದೇಶವನ್ನು ಮಾಡಿದೆ, ನಿಜ, ಸರಿ. ಆದರೆ ಸರ್ಕಾರದಲ್ಲಿ ಈ ತೀರ್ಮಾನವನ್ನು ಕೈಗೊಂಡಂಥವ್ರು ಯಾರು, ಅವರ ಮೇಲೆ ಹಾಗಾದರೆ ಏನು ಕ್ರಮ ಆಗತ್ತೆ? ಪೊಲೀಸರು ತಮ್ಮ ಕೈಲಾದಂತಹ ಪ್ರಯತ್ನವನ್ನು, ಅಲ್ಲಿ ಇಡೀ ಪರಿಸ್ಥಿತಿಯನ್ನು ನಿಭಾಯಿಸುವಂತಹ ಪ್ರಯತ್ನವನ್ನು ಪೊಲೀಸರು ಮಾಡಿದ್ದಾರೆ. ಒಬ್ಬ ಪೊಲೀಸ್ ಅಧಿಕಾರಿ ಒಂದು ಮಗುವನ್ನು ತನ್ನ ಕೈಯಲ್ಲಿ 14-15 ವರ್ಷದ ಹುಡುಗನನ್ನು ತನ್ನ ಕೈಯಲ್ಲಿ ಎತ್ಕೊಂಡು ಓಡ್ತಾ ಇದ್ದಂತ ನೋಡಿದ್ವಿ. ಅಷ್ಟರ ಮಟ್ಟಿಗೆ ಪೊಲೀಸರು ತಮ್ಮ ಕರ್ತವ್ಯವನ್ನು ಅಲ್ಲಿ ಮೆರೆದಿದ್ದಾರೆ. ಪೊಲೀಸ್ ಅಧಿಕಾರಿಗಳನ್ನು ಇವಾಗ ಅಮಾನತು ಮಾಡಲಾಗಿದೆ. ಸರ್ಕಾರ ಹಾಗಾದರೆ ತರಾತುರಿಯ ನಿರ್ಧಾರವನ್ನು ಕೈಗೊಂಡು ಪೊಲೀಸರ ಬಳಿಯಲ್ಲಿ ಈ ರೀತಿಯಾದಂತಹ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರುವಂಥಲ್ಲಿ ವ್ಯವಸ್ಥೆ ಮಾಡುವಂಥದ್ದಕ್ಕೆ ಸರ್ಕಾರ ಅಧಿಕಾರಿಗಳಿಗೆ ಸೂಚಿಸಿ ಆ ಅಧಿಕಾರಿಗಳ ಕೈಲಾಗದಂತಹ ಕೆಲಸವನ್ನು ಅವರಿಗೆ ಕೊಟ್ಟು ಕೊನೆಗೆ ಈಗ ಅವ್ರನ್ನ ಅಮಾನತು ಮಾಡುವಂತಹ ಕೆಲಸವನ್ನು ಮಾಡೋದರ ಮೂಲಕ ತನ್ನ ಮುಖ ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆಯಾ? ಈ ಪ್ರಶ್ನೆಯೂ ಕೂಡ ಇಲ್ಲಿ ಇರುವಂಥದ್ದು. ಯಾಕಂದರೆ ಸರ್ಕಾರ ತನ್ನ ಮುಖ ಉಳಿಸ್ಕೊಳ್ಳೋದಕ್ಕೆ ಬೇಕಾಗಿ ಈ ರೀತಿಯಾದಂತಹ ಅಮಾನತು ಆದೇಶಗಳನ್ನು ಕೂಡ ಮಾಡ್ದಂಗೆ ಭಾಸವಾಗ್ತಾ ಇದೆ. ಸದ್ಯಕ್ಕೆ ಕಾಲ್ತುಳಿತ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿರುವಂಥದ್ದು ಸ್ಪಷ್ಟ ಇದೆ. KSCA, DNA, RCB ಇದರ ಮುಖ್ಯಸ್ಥರುಗಳನ್ನು, ಇದರ ಪ್ರಮುಖರುಗಳನ್ನು ಬಂಧಿಸಬೇಕು ಅನ್ನುವಂತಹ ಸೂಚನೆ ಇದೆ. ಯಾರು ಡಿಸಿಷನ್ ಮೇಕಿಂಗ್ ಪವರ್ನಲ್ಲಿ ಇರ್ತಾರಲ್ಲ, KSCA CEO ಅವರು ಪತ್ರ ಬರೆದಿರುವಂಥದ್ದು, ಅನುಮತಿಯನ್ನು ಕೇಳಿ CEO ಅವರನ್ನು, ಬಹುಶಃ ಅಧ್ಯಕ್ಷರನ್ನ ಅಥವಾ ಕಾರ್ಯದರ್ಶಿಯವ್ರನ್ನ ಅಥವಾ CEO ಅವ್ರನ್ನ ಯಾರನ್ನ ಬಂಧಿಸ್ತಾರೆ ಗೊತ್ತಿಲ್ಲ. KSCAದಲ್ಲಿ ಯಾರನ್ನ ಬಂಧಿಸ್ತಾರೆ ಇವರು ಅಂತೇಳಿ. ಯಾಕಂದರೆ CEO ಪತ್ರವನ್ನು ಬರೆದಿರೋದು. ಹಾಗಾಗಿ CEO ಅವ್ರನ್ನ ಬಂಧಿಸ್ತಾರಾ, ಅಧ್ಯಕ್ಷರ ಬಂಧಿಸ್ತಾರಾ, ಕಾರ್ಯದರ್ಶಿಯವ್ರನ್ನ ಬಂಧಿಸ್ತಾರಾ? ಸರ್ಕಾರದ ನಾಯಕರು ನಿನ್ನೆ ಅಲ್ಲಿ ಕಾಣಿಸ್ಕೊಂಡಂಥದ್ದು ಯಾವ ಕಾರಣಕ್ಕಾಗಿ? ಎಲ್ಲ ಪ್ರಶ್ನೆಗಳು ಕೂಡ ಇಲ್ಲಿರುವಂಥದ್ದು. ಹೀಗಾಗಿನೇ ಸರ್ಕಾರ ಈಗ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಒಂದು ರೀತಿಯಲ್ಲಿ ತನ್ನ ಮುಖ ಉಳಿಸಿಕೊಳ್ಳೋದಕ್ಕೆ ಬೇಕಾಗಿರುವ ಪ್ರಯತ್ನದ ಭಾಗವಾಗಿಯೇ ಕಾಣ್ತಾ ಇದೆ. 30 ದಿನದೊಳಗೆ ವರದಿಯನ್ನು ಕೊಡೋದಕ್ಕೆ ಈಗ CIDಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇಮಿಡಿಯೇಟ್ ಆಗಿ ತನಿಖೆಯನ್ನು ನಡೆಸಬೇಕು ಅಂತೇಳಿ CIDಗೆ ಆದೇಶವನ್ನು ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಇದೇ ಸಂದರ್ಭದಲ್ಲಿನೇ
ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಖುನ್ನಾ ಅವರ ನೇತೃತ್ವದಲ್ಲಿ ಒಂದು ಜುಡಿಷಿಯಲ್ ಎನ್ಕ್ವೈರಿಗೂ ಕೂಡ ನ್ಯಾಯಾಂಗ ತನಿಖೆಗೂ ಕೂಡ ಸರ್ಕಾರ ಆದೇಶವನ್ನು ಮಾಡಿದೆ. ನ್ಯಾಯಾಂಗ ತನಿಖೆ ನಡೆಯುತ್ತೆ, ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ನಡೆಯುತ್ತೆ, ಜೊತೆಗೆ ಸರ್ಕಾರದಿಂದ CID ತನಿಖೆಗೂ ಕೂಡ ಆದೇಶ ಹೊರಬಿದ್ದಿದೆ. ಹೀಗೆ ಮೂರು ತನಿಖೆ ಏಕಕಾಲದಲ್ಲಿ ಈಗ ಶುರುವಾಗುತ್ತೆ. ಒಂದು, ಹೈಕೋರ್ಟ್ ಇವತ್ತು ಚಾಟಿ ಬೀಸ್ತಾ ಇದ್ದಂತೆಯೇ ಸರ್ಕಾರ ಅಲರ್ಟ್ ಆಗಿರುವಂಥದ್ದು ಸ್ಪಷ್ಟ ಇದೆ. ಸರ್ಕಾರ ಯಾವಾಗ ಹೈಕೋರ್ಟ್ ಇದನ್ನು ಸುಮೋಟೋ ಕೇಸ್ ತಗೊಂಡು ನೀವೇನು ಮಾಡ್ತಾ ಇದ್ದೀರಿ, ಏನು ಕ್ರಮಗಳನ್ನು ಕೈಗೊಂಡಿದ್ದೀರಿ ಅನ್ನೋಂತಹ ವರದಿಯನ್ನು ಕೇಳಿದೆಯೋ, ಈಗ ಸರ್ಕಾರಕ್ಕೆ ತನ್ನ ವರದಿಯನ್ನು ಹೈಕೋರ್ಟ್ಗೆ ಕೊಟ್ಟಾಗ ಹೈಕೋರ್ಟ್ಗೆ ಕನ್ವಿನ್ಸ್ ಆಗುವಂತಹ ರೀತಿಯಲ್ಲಿ ತಾವು ಕ್ರಮಗಳನ್ನು ಕೈಗೊಂಡಿದ್ದೀವಿ ಅನ್ನುವಂತಹ ನಿಟ್ಟಿನಲ್ಲಿ ಬಹುತೇಕ ಸರ್ಕಾರ ಇಂಥದ್ದೊಂದು ತೀರ್ಮಾನವನ್ನು ಕೈಗೊಂಡಂತೆ ಕಾಣ್ತಾ ಇದೆ. ಕಬ್ಬನ್ ಪಾರ್ಕ್ನ ACP, ಸೆಂಟ್ರಲ್ DCP, ಅಡಿಷನಲ್ ಕಮಿಷನರ್ ಆಫ್ ಪೊಲೀಸ್ ಮತ್ತು ಬೆಂಗಳೂರು ನಗರದ ಪೊಲೀಸ್ ಆಯುಕ್ತರನ್ನು, ಬೆಂಗಳೂರು ನಗರದ ಪೊಲೀಸ್ ವ್ಯವಸ್ಥೆಯ ಮುಖ್ಯಸ್ಥರನ್ನ ಈಗ ಈ ಪ್ರಕರಣದಲ್ಲಿ ಈಗ ಅಮಾನತುಗೊಳಿಸಲಾಗಿದೆ. ಹೌದು, ಅಂತಿಮವಾಗಿ ಸರ್ಕಾರ ಇಂತಹ ತೀರ್ಮಾನಗಳನ್ನು ಕೈಗೊಂಡಂಥ ಸಂದರ್ಭಗಳಲ್ಲಿ ಸರ್ಕಾರದ ತೀರ್ಮಾನಗಳನ್ನು ಜಾರಿಗೊಳಿಸಬೇಕಾಗಿರುವಂಥ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವರು ಪೊಲೀಸರೇ. ಹೀಗಾಗಿ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಈಗ ಸರ್ಕಾರ ಕ್ರಮವನ್ನು ಕೈಗೊಂಡಿದೆ. ಆದರೂ ಕೂಡ ಸರ್ಕಾರ ಪೊಲೀಸರಿಗೆ ಕೊಟ್ಟಿರುವಂಥ ಟಾಸ್ಕ್ ಎಂಥದಿತ್ತು, ನೀವು ಇನ್ನೂ 10 ಗಂಟೆಯ ಒಳಗಡೆ ನೀವು ಇಷ್ಟು ದೊಡ್ಡ ಸೆಲೆಬ್ರೇಷನ್ಗೆ ನೀವು ಅವಕಾಶ ಮಾಡಿಕೊಡಿಸ್ಬೇಕು ಅಂತ ಹೇಳಿದರೆ ಹೇಗೆ ಸಾಧ್ಯ ಆಯಿತು? ಸರ್ಕಾರ ಖುದ್ದು ತಾನೇ ಮುಖ್ಯಮಂತ್ರಿಯವರೇ ನಿಂತುಕೊಂಡು ಸನ್ಮಾನ ಮಾಡಿದ್ರಲ್ಲ, ಕಾರ್ಯಕ್ರಮ ಮಾಡಿದ್ರಲ್ಲ, ರಾಜ್ಯಪಾಲರನ್ನು ಕೂಡ ಕರೆಸ್ಕೊಂಡು ಉಪಮುಖ್ಯಮಂತ್ರಿಗಳವ್ರನ್ನ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಇವರೆಲ್ಲ ಸೇರಿ ಮಾಡಿರ್ತಕ್ಕಂತಹ ಕಾರ್ಯಕ್ರಮ. ಅಲ್ಲಿ ಪೊಲೀಸರು ಭದ್ರತೆಯನ್ನು ಕೊಡಬೇಕಾಗಿತ್ತು. ಹೌದು, ಅಲ್ಲಿ ಅವಘಡಗಳು ಸಂಭವಿಸಿಲ್ಲ ನಿಜ. ಆದರೆ ಅಲ್ಲೂ ಕಾರ್ಯಕ್ರಮ, ಮತ್ತೊಂದು ಕಡೆಯಲ್ಲಿ KCAದಲ್ಲಿ ಕಾರ್ಯಕ್ರಮ, ಇದೆಲ್ಲದಕ್ಕೂ ಕೂಡ ಹೇಗೆ ಅವಕಾಶ ಕೊಟ್ಟರು ಸರ್ಕಾರದವರು? ಸರ್ಕಾರಕ್ಕೆ ಗೊತ್ತಿರಲಿಲ್ವಾ? ಸರ್ಕಾರ ಮಧ್ಯಾಹ್ನದ ಹೊತ್ತಿಗೆ ಸ್ಪಷ್ಟವಾಗಿ ಹೇಳಬೇಕಾಗಿತ್ತಲ್ವಾ? ಇಲ್ಲ, KCAದಲ್ಲಿ ಕಾರ್ಯಕ್ರಮವೇ ಇರೋದಿಲ್ಲ ಅನ್ನೋಂಥದ್ದು ಹೇಳಬೇಕಾಗಿತ್ತು. ಅದನ್ನು ಆಗಲಿಲ್ಲ. ಯಾವ ಕಾರಣಕ್ಕಾಗಿ ಆಗಲಿಲ್ಲ? ಅನಧಿಕೃತವಾಗಿ ಹೇಗೆ ಹಾಗಾದರೆ ಅಲ್ಲಿ ಕಾರ್ಯಕ್ರಮ ನಡೀತು? ಎಲ್ಲ ಪ್ರಶ್ನೆಗಳು ಕೂಡ ಇಲ್ಲಿದ್ದಾವೆ. ಪಾರ್ಕ್ ಪೊಲೀಸ್ ಸ್ಟೇಷನ್ನ ಪೊಲೀಸ್ ಇನ್ಸ್ಪೆಕ್ಟರು, ಸ್ಟೇಷನ್ ಹೌಸ್ ಮಾಸ್ಟರು, ಸ್ಟೇಷನ್ ಹೌಸ್ ಆಫೀಸರ್ ಮತ್ತು ಆ ಭಾಗದಲ್ಲಿ ಬರ್ತಕ್ಕಂಥ ACP, ಸೆಂಟ್ರಲ್ DCP, ಕ್ರಿಕೆಟ್ ಸ್ಟೇಡಿಯಂನ ಇನ್ಚಾರ್ಜ್, ಅಡಿಷನಲ್ ಕಮಿಷನರ್ ಆಫ್ ಪೊಲೀಸ್ ಮತ್ತು ಕಮಿಷನರ್ ಆಫ್ ಪೊಲೀಸ್ ಇವರನ್ನು ತತ್ಕ್ಷಣದಿಂದ ಅಮಾನತುಗೊಳಿಸ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದಾರೆ.